ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆ. ಭಾರತ ರತ್ನ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೆಸರುಘಟ್ಟದ ರಂಗಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡುವ ಮೂಲಕ ಗೌರವ ವಂದನೆ ಸಲ್ಲಿಸಲಾಯಿತು. ನಂತರ ಸಂವಿಧಾನ ಪೀಠಿಕೆಯನ್ನ ಓದಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಗಣ್ಯರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಅಂಬೇಡ್ಕರ್ ಅವರ ಸಂವಿಧಾನವು ಸರ್ವರಿಗೂ ಸಮಾನತೆಯ ಹಕ್ಕನ್ನ ನೀಡಿದ್ದಾರೆಂದು ಗುಣಗಾನ ಮಾಡಿದರು. ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಇವತ್ತು ಭಾರತದ ಬದುಕಿನ ವಿಧಿಯನ್ನ, ದುಡಿಯುವ ಜನರ ಬದುಕಿನ ವಿಧಿಯನ್ನು ಬದಲಾಯಿಸಿದಂತ ಅತ್ಯಂತ ಮಹತ್ವಪೂರ್ಣ ವ್ಯಕ್ತಿಯೊಬ್ಬರು ಜನಿಸಿರೋ ದಿನ. ಅವರು ಯಾರು ಅಂತಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ನಾನು ಹೇಳ್ತೀನಿ, ಈ ದೇಶದಲ್ಲಿ ಇಸಾಕುಲ್ಲಾ ಅವರು ಮತ್ತೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಮಾತಾಡೋದು ಕೆಲವು ಅಂಶಗಳನ್ನ ಹೇಳಿದ್ರು. ಈ ದೇಶದಲ್ಲಿ ಪುರೋಹಿತಶಾಹಿ ವರ್ಗ ಮತ್ತೆ ರಾಜವರ್ಗ ಬಿಟ್ಟು ಇನ್ಯಾರಿಗೂ ಅವರದೇ ಆದ ಹಕ್ಕುಗಳಿರಲಿಲ್ಲ. ಎಲ್ಲರೂ ದುಡಿಮೆಯನ್ನು ಮಾಡಬೇಕಿತ್ತು. ದಲಿತರು, ಹಿಂದುಳಿದವರು, ಒಕ್ಕಲಿಗರು, ತಿಗಳರು, ಲಿಂಗಾಯತರು ಎಲ್ಲರೂ ಕೂಡ ಮೇಲಿನವರ ಆದೇಶವನ್ನು ಪಾಲನೆ ಮಾಡಿ ಬದುಕಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇತ್ತು. ಅಂಬೇಡ್ಕರ್ ದಲಿತರಿಗೆ ಮಾತ್ರ ಸ್ವತಂತ್ರ ತಂದುಕೊಟ್ರು, ಸಮಾನತೆ ತಂದುಕೊಟ್ರು ಅಂತ ಭಾವಿಸಿದ್ರೆ ಅದು ನಾವು ನಮಗೆ ಮಾಡ್ಕೊಳ್ಳೋ ಆತ್ಮದ್ರೋಹದ ಕೆಲಸ ಆಗುತ್ತೆ. ಅಂಬೇಡ್ಕರ್ ಸರ್ವಜನರ ನಾಯಕ, ಈ ಭಾರತ ದೇಶದ ಸರ್ವಜನರ ನಾಯಕ ಅಂಬೇಡ್ಕರ್. ಈ ದೇಶದಲ್ಲಿ ಮಹಿಳೆಯರು ಗುಲಾಮಗಿರಿಯನ್ನು ಮಾಡಬೇಕಾಗಿತ್ತು, ಅಂತ ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಟ್ರು. ಮತ್ತೆ ರಾಜಪ್ರಭುತ್ವದಲ್ಲಿ ಆಡಳಿತ ನಡೆಸಕ್ಕೆ ಕೆಲವು ಜನ ಶ್ರೀಮಂತರುಗಳು ಮಾತ್ರ ಓಟ್ ಹಾಕ್ತಾ ಇದ್ರು. ಇವತ್ತು ಈ ದೇಶದಲ್ಲಿ ಏನಾದ್ರು ಅಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರೋ ನಮ್ಮ ವ್ಯಾಪಾರಸ್ಥರು, ಅಲ್ಲಿ ಅಡಿಗೆ ಮಾಡ್ತಿರೋ ಭಟ್ರು, ಅಲ್ಲಿ ಮೂಟೆ ಹೊರ್ತಿರೋರು, ಅಲ್ಲಿ ಕಸ ಬಿಡಿಸ್ತಿರೋರು, ಅಲ್ಲಿ ಹೊಲ ಉಳ್ತಿರೋರು ಎಲ್ಲರೂ ಕೂಡ ಪ್ರಧಾನಮಂತ್ರಿಗೂ ಒಂದು ಓಟು, ಇವ್ರಿಗೂ ಒಂದೇ ಓಟು. ಇಷ್ಟು ಮಾನವ ಘನತೆಯನ್ನು ತಂದುಕೊಟ್ಟಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಬರೀಲಿಕ್ಕೆ ಅವ್ರನ್ನ ನೇಮಕ ಮಾಡಿದ್ದು ಕೂಡ ಕಾಂಗ್ರೆಸ್ಸಿನ ಒಂದು ಎರಿಮೆ, ಕಾಂಗ್ರೆಸ್ಗೆ ಒಂದು ಹೆಮ್ಮೆಯ ಸಂಗತಿ ಅದು. ಇವತ್ತು ಹೇಳ್ತಾರೆ ರಾಜಕೀಯ ವಿರೋಧಿಗಳು, ಸುಳ್ಳನ್ನೇ ಬರೀ ಸುಳ್ಳು ಬಿತ್ತರಿಸ್ಕೊಂಡು, ಶೋಗಳು ಕೊಟ್ಕೊಂಡು, ಫ್ಯಾನ್ಸಿ ಡ್ರೆಸ್ಗಳು ಹಾಕೊಂಡು, ದಿನಕ್ಕೊಂದೊಂದು 3 ಜೊತೆ ಬಟ್ಟೆ, ದಿನಕ್ಕೊಂದೊಂದು ಕೋಟು, ಇಂಥ ಫ್ಯಾನ್ಸಿ ಡ್ರೆಸ್ ಗಿರಾಕಿಗಳು ಹೇಳ್ತಾರೆ ಅಂಬೇಡ್ಕರ್ಗೆ ಕಾಂಗ್ರೆಸ್ ದ್ರೋಹ ಮಾಡ್ತು ಅಂತ. ಅಂಬೇಡ್ಕರ್ಗೆ ಸಂವಿಧಾನ ಬರೆಯಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಪ್ರಪ್ರಥಮವಾಗಿ ಈ ದೇಶದಲ್ಲಿ ಕಾರ್ಮಿಕ ಸಚಿವರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ನೆಹರು ಅವರು. ಸೊ ಈ ಅಂಶಗಳನ್ನ ಮರೆಮಾಚಲಿಕ್ಕೆ ಏನು 2000-3000 ವರ್ಷಗಳು ಈ ರೈತರು, ಹಿಂದುಳಿದವರು, ಶೂದ್ರರು, ದಲಿತರು ಎಲ್ಲರ ಶ್ರಮವನ್ನು ತಿಂದು ಉಂಡು ಕೊಬ್ಬಿದ್ರು. ಆ ಕೊಬ್ಬಿದ ಗುರುಗಳು ಇವತ್ತು ಮತ್ತೆ ಬಲಿಷ್ಠರಾಗಿ ನಮ್ಮೆಲ್ಲರ ಹಕ್ಕುಗಳನ್ನ ದಮನ ಮಾಡ್ತಾರೆ. ಎಲ್ಲರಿಗೆ ದೇವ್ರನ್ನ ತೋರಿಸ್ತಾರೆ, ಉದ್ಯೋಗ ತೋರಿಸಲ್ಲ, ಎಲ್ಲರಿಗೂ ಉದ್ಯೋಗ ತೋರಿಸಲ್ಲ, ಎಲ್ಲರಿಗೂ ಘನತೆ ತೋರಿಸಲ್ಲ, ಸಮಾನತೆ ತೋರಿಸಲ್ಲ, ದೇವ್ರನ್ನ ತೋರಿಸ್ತಾರೆ. ಇವ್ರು ನಿಜವಾದ ದೇವರ ಭಕ್ತರ? ಇವ್ರ ದೇವರ ಭಕ್ತಿ ವಂಚನೆಯಿಂದ ಕೂಡಿದೆ. ಎಲ್ಲೋ ಒಂದು ಇಲ್ಲಿ ನಮ್ಮೂರಾಗ ಇವತ್ತು ಬಸವಣ್ಣನ ದೇವರ ಜಾತ್ರೆ ನಡೀತಾ ಇದೆ. ಈ ನೆಲದ ಜನರು ಸಾವಿರಾರು ವರ್ಷಗಳಿಂದ ಬಸವಣ್ಣನ ನಂಬಿದ್ದಾರೆ. ಆಯ್ತಾ? ಈ ಬಸವಣ್ಣನಿಗಿಂತ ಮುಖ್ಯವಾಗಿ ಯಾವುದೋ ಒಂದು ಫ್ಯಾನ್ಸಿ ಡ್ರೆಸ್ ಹಾಕಿಸಿ ಹುಡುಗರಿಗೆಲ್ಲ ಕುಣಿಸಿ ಕೊಪ್ಪಿಸಿ ಓಡಾಡಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ದೇವರು ಅಂದ್ರೆ ಈ ಗಾಳಿ, ಈ ಭೂಮಿ, ಈ ನೀರು,
ಈ ಸೂರ್ಯ ಉರಿಯೋ ಬೆಳಕು ಇವು ದೇವರು. ಆ ದೇವರುಗಳು ಅವು ಅಂತ ಹೇಳ್ಕೊಟ್ಟಂತ ನಮ್ಗೆ ಇದೇ ಬಸವಣ್ಣನವರು. ಇದೇ ತಿಂಗಳ 20ನೇ ತಾರೀಕು ಜಗತ್ ಜ್ಯೋತಿ ಬಸವೇಶ್ವರರ ಹುಟ್ಟುಹಬ್ಬ ಕೂಡ. ಅದಕ್ಕೆ ಈ ಇಬ್ರು ವಿಶ್ವಮಾನವರದನ್ನು ಇವತ್ತು ಏಕಕಾಲಕ್ಕೆ ಕಾಂಗ್ರೆಸ್ ಪಕ್ಷ ಹೆಸರುಘಟ್ಟ ಹೋಬಳಿಲಿ ಇವತ್ತು ನಾವು ಅವರ ಒಂದು ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಮುಖಂಡರೇ ಹಾಗೂ ಸಂವಿಧಾನದ ಅಭಿಮಾನಿ ಬಂಧುಗಳೇ, ಇಂದು ನಮ್ಮ ದೇಶದಲ್ಲಿ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 136ನೇ ಜನ್ಮದಿನಾಚರಣೆಯನ್ನ ಇವತ್ತು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಈ ದಿನ ನಮ್ಮ ಹೆಸರುಘಟ್ಟ ಗ್ರಾಮದಲ್ಲಿ ನಮ್ಮ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಹಯೋಗದೊಂದಿಗೆ ನಮ್ಮ ಈ ಹೆಸರುಘಟ್ಟ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನ ಇವತ್ತು ಪ್ರಾಸ್ತಾವಿಕವಾಗಿ ಮೊದಲಿಗೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣೀಕರ್ತರಾದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತು ಅಂಬೇಡ್ಕರ್ ಅಂದ್ರೆ ಯಾರು, ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನದ ಮಹತ್ವ ಏನು ಅಂತೇಳಿ ಪ್ರತಿಯೊಬ್ಬ ಭಾರತೀಯ ನಾಗರಿಕ ತಿಳ್ಕೊಂಡ್ರೆ ನಮಗೆ ನಿಜವಾದ ದೊಡ್ಡ ಹಬ್ಬ, ಇಡೀ ದೇಶಕ್ಕೆ ದೊಡ್ಡ ಹಬ್ಬ ಅಂದ್ರೆ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಮೊದಲಿದ್ದಂತಹ ಪದ್ಧತಿ ಮನುವಾದಿಗಳ ಒಂದು ವಿರುದ್ಧ ಎಲ್ಲಾ ಜನತೆ, ಎಲ್ಲ ಭಾರತದ ಸಮಾನತೆಯನ್ನು ಬಯಸಿದಂತಹ ಜನತೆ ಶೋಷಣೆಗೆ ಒಳಗಾಗಿದ್ರು. ಅಂತ ಎಲ್ಲ ಶೋಷಣೆಗೆ ಒಳಗಾದಂತಹ ಜನರಿಗೆ ನಿಜವಾದ ಸಮಾನತೆಯನ್ನ, ನಿಜವಾದಂತಹ ಜೀವನವನ್ನ, ನಿಜವಾದಂತಹ ಬದುಕುವ ಶೈಲಿಯನ್ನ ನಿರ್ಮಿಸಿಕೊಟ್ಟಂತ ಪುಣ್ಯಾತ್ಮ ಅಥವಾ ಪಿತಾಮಹ ಯಾರಾದಿದ್ರೆ ಅದು ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಒಂದು ಬಹಳ ವಿಶೇಷವಾದಂತಹ ದಿನ. ಏನಪ್ಪ ಅಂತಂದರೆ ಏಪ್ರಿಲ್ 14 ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವಿಶ್ವರತ್ನ, ಭಾರತ ರತ್ನ, ವಿಶ್ವಜ್ಞಾನಿ ರವರ ಜನ್ಮದಿನ. ಈ ಒಂದು ಮಹತ್ತರವಾದಂಥ ಜನ್ಮದಿನ ನಮ್ಮೆಲ್ಲರ ಒಂದು ಹಬ್ಬ ಇದ್ದಂತೆ. ಇಡೀ ವಿಶ್ವದಾದ್ಯಂತ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಗ್ರಾಮಗಳಲ್ಲೂ ಸಹ ಈ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಕೆಲವರು ಅಂಬೇಡ್ಕರ್ ಅಂದರೆ ಒಂದೇ ವರ್ಗದ ಅಥವಾ ಒಂದು ಸಮುದಾಯದ ಒಂದು ಕೆಲವೊಂದು ಜಾತಿಗಳಿಗೆ ಮಾತ್ರ ಮೀಸಲು ಎನ್ನುವಂತಕ್ಕಂಥ ಅಜ್ಞಾನದಲ್ಲಿ ಕೆಲವು ಜನಗಳು ಇದ್ದಾರೆ. ಮತ್ತು ಕೆಂಪೇಗೌಡರು ಅಂದರೆ ಒಂದೇ ಜಾತಿಗೆ ಅಥವಾ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಎನ್ನತಕ್ಕಂಥ ಅಜ್ಞಾನದಲ್ಲಿ ಕೆಲವು ಜನಗಳಿದ್ದಾರೆ. ಕನಕದಾಸರು, ಸಂಗೊಳ್ಳಿ ರಾಯಣ್ಣ ಅಂದರೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ, ಬಸವಣ್ಣ ಅಂದರೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅನ್ನೋ ಈ ಅಜ್ಞಾನದಲ್ಲಿ ನಮ್ಮ ಭಾರತ ದೇಶದ ಜನತೆ ಕೆಲವರಿದ್ದಾರೆ. ಒಂದು ಕಡೆ ಇವರು ಎಲ್ಲರೂ ಸಹ ಹೇಳ್ತಕ್ಕಂಥದ್ದು ಸಮಾನತೆ, ಎಲ್ಲರೂ ಸಹ ಹೇಳ್ತಿರ್ತಕ್ಕಂಥದ್ದು ನ್ಯಾಯ, ಎಲ್ಲರೂ ಸಹ ಹೇಳ್ತಕ್ಕಂಥದ್ದು ಒಳ್ಳೆಯದನ್ನೇ ಹೇಳಿದ್ದಾರೆ. ಯಾರೂ ಸಹ ಅನ್ಯಾಯವನ್ನು ಹೇಳಿಲ್ಲ, ಅಸಮಾನತೆಯನ್ನು ಹೇಳಿಲ್ಲ, ಅನ್ಯಾಯವನ್ನು ಮಾಡಿರಿ ಅಂತ ಯಾರೂ ಸಹ ಹೇಳಿಲ್ಲ. ಎಲ್ಲರ ಉದ್ದೇಶ ಈ ಭಾರತ ದೇಶ ಸುಭಿಕ್ಷವಾಗಿರಬೇಕು, ಸಮೃದ್ಧಿಯಾಗಿರಬೇಕು. ನಮ್ಮ ಕುವೆಂಪುರವರ ಬರಹಗಳನ್ನು ನೀವು ನೋಡಬೇಕು, ಭಾಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಈ ಒಂದು ದೇಶ ದೊಡ್ಡ ಬುನಾದಿಯಾಗಿರಬೇಕು ಅಂತಂದರೆ ಕಾರಣ ಸಂವಿಧಾನ ಬರತಕ್ಕಂತಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ವಂದಿಸುತ್ತಾ ಈ ಒಂದು ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್. ಬಂಧುಗಳೇ, ಈ ದಿನ ನಾವುಗಳು 135ನೇ ವರ್ಷದ ಶ್ರೀಯುತ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಸನ್ಮಾನ್ಯ ಬಸವೇಶ್ವರವರ ಬಸವ ಜಯಂತಿ ಸಹ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೇವೆ. ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ದಿನ ನಾವು ಶುಭಾಶಯಗಳನ್ನ ಹೇಳುತ್ತಾ, ಈ ಒಂದು ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಪ್ರೇರಣೆ ನಮ್ಮ ಅಧ್ಯಕ್ಷ ಮಂಜುನಾಥ್ ಅವರು ಪ್ರಪ್ರಥಮವಾಗಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಅಂಬೇಡ್ಕರ್ ಜಯಂತಿನ ಹೆಸರುಘಟ್ಟದಲ್ಲಿ ಹಮ್ಮಿಕೊಂಡು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಾ, ತಮ್ಮೆಲ್ಲರಿಗೂ ವಂದನೆಗಳು. ನನ್ನ ಹೆಸರು ರಾಮಕೃಷ್ಣಪ್ಪ ಅಂತ ಹೇಳಿ ಹೆಸರುಘಟ್ಟ. ಇಡೀ ಪ್ರಪಂಚ ಕಂಡು ಅರಿಯದೇ ಇರತಕ್ಕಂಥ ಪ್ರತಿಭೆ ಹೊಂದಿರತಕ್ಕಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರು ಮಾಡಿರೋ ಸಾಧನೆ ಈ ದೇಶದಲ್ಲಿ ಮತ್ತಾರೂ ಮಾಡಿಲ್ಲ. ಯಾರು ಉತ್ತಮ ಕುಲ, ನಾವು ಭಾಳ ಬುದ್ಧಿವಂತರು, ಬ್ರಾಹ್ಮಣ ವರ್ಗ ಇದೆ, ಪುರೋಹಿತ ವರ್ಗ ಇದೆ, ಇವರು ಗಳಿಸದೇ ಇರತಕ್ಕಂಥ ಶಕ್ತಿಯನ್ನು, ವಿದ್ಯೆಯನ್ನು
ಆಮೇಲೆ ಇಡೀ ಪ್ರಪಂಚ ಸುತ್ತಿ 16 ದೇಶಗಳಲ್ಲಿ ಅಧ್ಯಯನ ಮಾಡಿ 100 ಡಿಗ್ರಿಗಳನ್ನು ಪಡೆದು ಪದವಿಗಳನ್ನು ಪಡೆದು ನಮ್ಮ ದೇಶದ ಸಂವಿಧಾನವನ್ನು ಬರೆದಂಥ ಆ ಸಮಿತಿಗೆ ಅಧ್ಯಕ್ಷರಾಗಿ ಆ ಸಮಿತಿಯ ಇದು ಇವತ್ತಿನ ಏನು ನಮ್ಮ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ನಮ್ಮ ದೇಶ ಜಾತ್ಯತೀತ ಅಂತ ಹೇಳ್ತೀವಿ, ಆದರೆ ಜಾತಿ ಆಧಾರದ ಮೇಲೆ ನಮ್ಮನ್ನು ಬೆಳೆಸಿದ್ದಾರೆ. ಅದರಲ್ಲಿ ಭಾರಿ ಕೊನೆಯ ವರ್ಗದಲ್ಲಿ ಹುಟ್ಟಿದಂಥ ಅಂಬೇಡ್ಕರ್ ಹೇಗೆ ಸೂರ್ಯ ಹೊಳಿತಾ ಇದ್ದಾನೆ ಆ ರೀತಿ ನಮ್ಮ ಇತಿಹಾಸ ದೇಶ ಇರೋವರೆಗೂ ಸಹ ಪ್ರಪಂಚ ಇರೋವರೆಗೂ ಸಹ ಸೂರ್ಯನ ರೀತಿ ಬೆಳಗ್ತಾ ಇರ್ತಾರೆ. ಅವರ ತತ್ವದಿಂದ ಅವರು 3 ತತ್ವವನ್ನು ಹೇಳಿದರು. 1 ಶಿಕ್ಷಣ, 2 ಒಗ್ಗಟ್ಟು, 3ನೇದು ಹೋರಾಟ. ನಮ್ಮ ಹಕ್ಕಿಗೋಸ್ಕರ ನಮಗೆ ಶಿಕ್ಷಣ ಸಿಕ್ಕಿರೆ ಈ ದೇಶದಲ್ಲಿ ಏನೇನು ಅನುಕೂಲತೆಗಳಿದ್ದಾವೆ, ಯಾವ್ಯಾವ ಸವಲತ್ತುಗಳು ಯಾವ್ಯಾವ ಜನಕ್ಕೆ ಸೇರಬೇಕು, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆಮೇಲೆ ಭೌತಿಕವಾಗಿ ಎಲ್ಲ ರೀತಿಯಿಂದ ಸಮಾಜದ ಕೊನೆಯ ವ್ಯಕ್ತಿಗೂ ಅವರಿಗೆ ಈ ದೇಶದಲ್ಲಿ ಸ್ಥಾನಮಾನ ಸಿಗಬೇಕು, ಈ ದೇಶವನ್ನು ಆಳ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಗಬೇಕು ಅಂತೇಳಿ ಈ ಸಂವಿಧಾನವನ್ನು ಬರೆದು ಅವರು ನಮಗೆ ಏನಿವತ್ತು ನಮ್ಮ ದೇಶದ ಆಡಳಿತ ನಡೀತಾ ಇದೆ ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಯಾವ ರೀತಿ ನಮಗೆ ರಾಮಾಯಣ ಮಹಾಭಾರತ ಗೀತೆ ಪೂಜ್ಯವಾಗಿದೆಯೋ ಅದೇ ರೀತಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಪೂಜ್ಯವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ. ಆ ಸಂವಿಧಾನವನ್ನು 106 ಬಾರಿ ತಿದ್ದುಪಡಿ ಮಾಡಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಧ್ವಾನ ಮಾಡಿಟ್ಟಿದ್ದಾರೆ. ಇದನ್ನು ಎಲ್ಲ ಜನಗಳು ಎಚ್ಚೆತ್ತು ನಾವು ಸಂವಿಧಾನದ ರೀತಿಯಲ್ಲೇ ನಮ್ಮ ದೇಶ ಉದ್ಧಾರ ಆಗಬೇಕು ಅಂತೇಳಿ ನಾವೆಲ್ಲ ಕೆಲಸ ಮಾಡೋಣ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಬಸವೇಶ್ವರ. ಈ ಸಂದರ್ಭದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದಿ ಮಂಜುನಾಥ್, ಕಾಂಗ್ರೆಸ್ ಮುಖಂಡರುಗಳಾದ ಲಕ್ಷ್ಮೀನಾರಾಯಣ್, ವೆಂಕಟೇಶ್, ಚೇತನ್, ವೆಂಕಟಾಚಲ, ಬಸವರಾಜು, ಹನುಮಂತರಾಜು, ಬಾಬು, ಆನಂದ್, ಶ್ರೀನಿವಾಸ್ ಇನ್ನು ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು.